ನಾವು ಹೋದ ಸಂಚಿಕೆಯಲ್ಲಿ ಗುರುವಿನ ಪಾತ್ರ ಯಾತಕ್ಕೆ ಮುಖ್ಯ ಅಂತ ನೋಡಿದ್ವಿ. ಯಾಕಂದರೆ ನಮ್ಮೊಳಗೇನೆ ಎಲ್ಲ ಉತ್ತರ ಸಿಗಲ್ಲ, ನಾವು ಒಂದು ಹೈಯರ್ ಬೀಯಿಂಗ್ನ ನಾವು ಅನ್ವೇಷಣೆ ಮಾಡಿ ಅವರ ಮಾರ್ಗದರ್ಶನವನ್ನು ಪಡಿಬೇಕು ಅಂತ. ಈ ಸಂಚಿಕೆಯಲ್ಲಿ ವೇದಿಕ್ ಪ್ರಕಾರ ಶಿಕ್ಷಣ ಯಾವ ರೀತಿ ಕೊಡ್ತಾ ಇದ್ರು, ಅದರ ವಿಧಿ ಏನು ಅಂತ ನಾವು ಈ ಸಂಚಿಕೆಯಲ್ಲಿ ಕಲಿಯೋಣ. ಸೊ ಕಲಿಕೆ ಅಂದರೆ ಲರ್ನಿಂಗ್ ಅಂದರೆ ಏನು, ನಾವು ಕಲಿತೀವಿ, ಅದು ತುಂಬ ಇಂಪಾರ್ಟೆಂಟ್. ಅದು ಒಂದು ಇಂಪಾರ್ಟೆಂಟ್ ಪದ. ಯಾಕಂದರೆ ನಾವು ಏನೇ ಒಂದು ಕರ್ಮ ಮಾಡಬೇಕು ಅಂದರೆ ಅದಕ್ಕೆ ಜ್ಞಾನ ಬೇಕು ಅಂದರೆ ಅದಕ್ಕೆ ಒಂದು ಕಲಿಕೆ ಬೇಕು. ಸೊ ಇದು ಇಲ್ಲದೆ ನಾವು ಏನು ಕರ್ಮವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕಲಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆದರೆ ವೇದಿಕಲಿ ಇದನ್ನು ಹೇಗೆ ಕೊಡ್ತಾಯಿದ್ರು ಅಂತ ನೋಡೋದಾದರೆ, ಇವಾಗ ನಮ್ಮ ಮಾಡರ್ನ್ ಸ್ಕೂಲ್ಸ್, ಈಗಿನ ಶಾಲೆಗಳನ್ನು ನೋಡಿದ್ರೆ ಇದು ಒಂದು ತುಂಬ ದುಃಖಕರವಾದ ಪರಿಸ್ಥಿತಿ. ಆ್ಯಕ್ಚುಲಿ ಹೇಗೆ ಇಂಪಾರ್ಟ್ ಮಾಡ್ತಾ ಇದ್ದಾರೆ ನಾಲೆಜ್ ಅಂದರೆ, ಮಕ್ಕಳು ಚೇರಲ್ಲಿ ಕೂತಿರ್ತಾರೆ, ಯಾರು ಪಾಠ ಕಲಿತಾ ಇರ್ತಾರೋ ಅವರು ಚೇರಲ್ಲಿ ಕೂತಿರ್ತಾರೆ, ಯಾರು ಪಾಠವನ್ನು ಕೊಡ್ತಾ ಇರ್ತಾರೋ ವಿದ್ಯೆಯನ್ನು ಕಲಿಸ್ತಾ ಇರ್ತಾರೋ ಅವರು ನಿಂತ್ಕೊಂಡಿರ್ತಾರೆ. ಸೊ ಇದು ನಮ್ಮ ವ್ಯವಸ್ಥೆ, ಈಗಿನ ವ್ಯವಸ್ಥೆ ಹೀಗಿದೆ.